ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ವಿಡಿಯೋ ನನ್ನ ಐಫೋನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ತಂದಿದ್ದ ಫೋನು, ಹಬ್ಬದ ದಿವಸ. ನೀವು ನಂಬಲ್ಲ, ಇವತ್ತು ಭಾನುವಾರ, ಇವತ್ತು ಟಚ್ ಮಾಡಿದ್ದೀನಿ ನೋಡಿ ಫೋನು. ಚಾರ್ಜಿಂಗ್ ಹಾಕಿರೋದು ಇವತ್ತೇ ನಾನು. ನಂತರ ಯಾರೂ ಇರಲ್ಲ ನಿಜವಾಗ್ಲೂ. ಅದು ಹೊಸ ಫೋನು, ಐಫೋನು ತಂದ್ಬಿಟ್ಟು ಈ ರೀತಿ ಕಬೋರ್ಡಲ್ಲಿ ಕೀ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ. ಇವತ್ತು ತೆಗೆದು ನಾನು ಚಾರ್ಜಿಂಗ್ ಎಲ್ಲ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ವಿಶೇಷ ಅಂತಂದರೆ, ನನ್ನ ಫ್ರೆಂಡು ಅವ್ರ ಮಕ್ಳ ಜೊತೆ ಬರ್ತೀನಿ, ಇಸ್ಕಾನಿಗೆ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಕ್ಕಳನ್ನ ಒಂದು ವಾರ ಆಯಿತು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಎದ್ದು ಬಟ್ಟೆ ಒಗೆದು ತಿಂಡಿ ಮಾಡಿ ಮಕ್ಳಿಗೆಲ್ಲ ತಿನ್ನಿಸಿ ನಾವು ಎಲ್ಲ ರೆಡಿ ಆಗೋ ಹೊತ್ತಿಗೆ ಇವಾಗ 12 ಗಂಟೆ ಆಗಿದೆ ನೋಡಿ. ನಾನು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದವಳು. ಬಟ್ 2 ಮಕ್ಳು ಇಟ್ಕೊಂಡು ಅದು ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ. ಕಿರಿಕಿರಿ ಮಾಡ್ತಾರೆ ಮಕ್ಕಳು ತುಂಬ. ಆ್ಯಂಡ್ ಅವ್ರಿಗೂ ಕೂಡ 2 ಮಕ್ಕಳಿದೆ. ಬನ್ನಿ ಇವಾಗ ಹೋಗೋಣ ಇಸ್ಕಾನಿಗೆ. ಅಲ್ಲಿ ಒಂದು ಮೆಮೊರಿ ಇದೆ ನಂದು, ಅದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಖಂಡಿತ. ಸೊ ಇವಾಗ ಆಟೋದಲ್ಲಿ ಹೋಗೋದು ಬಸ್ಸಲ್ಲಿ ಹೋಗೋದು ಯೋಚನೆ ಮಾಡ್ತಾ ಇದ್ದೀನಿ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಆಬ್ವಿಯಸ್ ಆಗಿ. ಹೊರಡ್ತೀನಿ ಇವಾಗ ಬೇಗ, ಆಯ್ತಾ? ಬನ್ನಿ, ನಾನು ಅಲ್ಲಿ ಇಸ್ಕಾನಲ್ಲಿ ಸಿಗ್ತೀನಿ ನಿಮಗೆ. ಇಸ್ಕಾನ್ ಬಂದು ಬ್ಯಾಂಗ್ಳೂರ್ ರಾಜಾಜಿನಗರಲ್ಲಿ ಇದೆಯಲ್ಲ ಅಲ್ಲಿ, ಮತ್ತೆ ತುಂಬಾ ಕಡೆ ಇದೆಯಂತೆ. ನನಗೆ ಗೊತ್ತಿರೋದು ಅಲ್ಲಿ ಒಂದೇ, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಬರುತ್ತಲ್ಲ ಅಲ್ಲಿ. ಸೊ ತಡ ಮಾಡೋದು ಬೇಡ, ಹೋಗ್ತೀನಿ. ಆಲ್ರೆಡಿ ಟೈಮ್ ಅಪ್ ನೋಡಿ. ಇವರಿಬ್ರು ರೆಡಿಯಾಗಿ ಅಕ್ಕ ತಮ್ಮ ವಾಚಿಂಗ್ ದ ಮೊಬೈಲ್. ವಾಟರ್ ಮಿಲನ್ ಬೇಕಾ ಜಾಸ್ತಿ? ವಾಟರ್ ಮಿಲನ್ ಇಲ್ಲ ಅಲ್ಲಿ ನೋಡಿ. ಅಲ್ಲಿ ಪಾನಿಪುರಿ ಇದೆ, ಇಲ್ಲಿ ಫ್ರೂಟ್ಸ್ ಇದೆ. ನಾವು ಬಂದ್ವಿ ಇಸ್ಕಾನಿಗೆ. ರೀಚ್ ಆಗೋ ಅಷ್ಟರಲ್ಲಿ 1:15, 1:15 ಏನೋ ಆಗೋಗಿದೆ. ಮಕ್ಳಿಗೆ ಇಲ್ಲೇ ಫ್ರೂಟ್ಸ್ ತಿನ್ಸೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡೆ. ಆಕ್ಚುಲಿ ಇದು ದೇವಸ್ಥಾನನೋ ಪಾರ್ಕೋ ಏನೋ ಗೊತ್ತಿಲ್ಲ. ನಾನು ಮಕ್ಳನ್ನ ಫ್ರೂಟ್ಸ್ ಕೊಡಿಸ್ತಾ ಇದ್ನಲ್ಲ, ಅಲ್ಲಿ ನಿಂತ್ಕೊಂಡು ಪಾಪ ಅವರು ಇವ್ರನ್ನ ಒಳಗಡೆ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಸಿ ಮಕ್ಳಿಗೆ ಅಂತ ಅಂದ್ರು. ನೋಡಿ 100% ಅಲ್ಲಿ ಒಂದು 20-30% ಅಷ್ಟು ಜನ ತುಂಬಾ ಒಳ್ಳೆಯವರಾಗಿರ್ತಾರೆ. ನಮ್ ಕಷ್ಟಗಳು ನೋಡಕ್ಕಾಗ್ದೆ ಮಕ್ಳು ಹಿಡ್ಕೊಂಡು ಪಾಪ ಆರಾಮಾಗಿ ಹೋಗಿ ಕೂತ್ಕೊಂಡು ತಿನ್ಸಿ ಒಳಗಡೆ ಅಂತ ಬಿಟ್ರು. ನನ್ನ ಫ್ರೆಂಡಿಗೋಸ್ಕರ ಏನೋ ವೇಟ್ ಮಾಡ್ತಾ ಇದ್ದೀನಿ, ಅವಳು ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ಇವ್ರಿಗೆ ಏನಾದ್ರು ತಿನ್ಸ್ಬಿಡೋಣ ಅಂತ ಹೇಳಿ. ನೋಡಿ ಇಲ್ಲಿ ರಾಜ್ಕುಮಾರ್ ಸ್ಟ್ಯಾಚು ಇದೆ. ಇದೇನು ಅಂತ ಗೊತ್ತಾಗ್ತಿಲ್ಲ ನಂಗೆ. ಪಾರ್ಕೋ ಏನೋ ಗೊತ್ತಿಲ್ಲ. ದೇವಸ್ಥಾನ ಅಂತೂ ಅಲ್ಲ ಅನ್ಕೊಂತೀನಿ. ದೇವಸ್ಥಾನನೇ. ಏನ್ ದೇವಸ್ಥಾನ ಅಂತ ಗೊತ್ತಾಗ್ತಿಲ್ಲ ನಂಗೆ. ಎಷ್ಟು ರಶ್ ಇದೆ ಗೊತ್ತಾ. ಪಾನಿಪುರಿ ಇದೆ. ಇವಾಗ ಒಳಗಡೆ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ ಬಂದ್ರು ಹಂಗೇನೆ.
ತೋರಿಸ್ತೀನಿ. ಇವ್ರ ಯಶೋಧ ಅಂತ ಅಂದ್ಬಿಟ್ಟು ಅವ್ರ ಮಗಳು. ನಾನ್ ನೋಡ್ಲೇ ಇಲ್ಲ ಅವ್ರನ್ನ. ಡ್ಯಾಶ್ ಹೊಡಿತಾ ಇದ್ದೆ ಇವಾಗ. ಈ ಕಡೆನಾ? ಹಾ, ಹಿಂಗೆ ಇರ್ಬೇಕು. ಹಾ, ಬರ್ರಿ ಬನ್ರಿ. ಇವಾಗ ನಾವು ಅಲ್ಲಿ ತನಕ ಹೋಗೋದೇ ಒಂದ್ ದೊಡ್ಡ ಸಾಹಸ. ಇವಾಗ ಅಲ್ಲಿಗೆ ಹೋಗೋದಿಕ್ಕೆ ನೋಡಿ, ಇಲ್ಲೇ ಆರಾಮಾಗಿ ಹೋಗ್ಬೋದು. ಬಟ್ ಅಲ್ಲಿಗೆ ಹೋಗೋದಿಕ್ಕೆ ಇಲ್ಲಿಂದ ಸರ್ಕಸ್ ಮಾಡ್ಕೊಂಡು ಫುಲ್ಲು ಹತ್ತಿ ಅಲ್ಲಿಗೆ ಹೋಗ್ಬೇಕು. ದೇವ್ರನ್ನ ನೋಡೋದಷ್ಟು ಸುಲಭ ಇಲ್ಲ ಅಲ್ವಾ? ನೋಡಿ ಪಾಪ, ನನ್ನ ಮಗನ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡು. ಇದು ಬ್ಯಾಕ್ ಕೌಂಟರ್ಸ್ ಏನೋ. ಇವಾಗ ಹೋಗ್ತಾ ಇದೀವಿ ಚಪ್ಪಲಿ ಎಲ್ಲ ಬಿಟ್ಟು. ಎಷ್ಟು ದೂರ ಹೋಗ್ಬೇಕು ಅಂತಂದ್ರೆ, ನಾನು 5 ವರ್ಷದ ಹಿಂದೆ ಬಂದಿದ್ದು. ಆ ಕಡೆ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ನೋಡಿ, ಆ ಕಡೆ ಎಲ್ಲ ಹೊಡೆದಿದ್ದಾರೆ. ಇವಾಗ ಈ ಕಡೆ ಏನೋ ಸಪ್ರೇಟ್ ಲೈನ್ ಏನೋ ಮಾಡಿದ್ದಾರೆ. ಪರವಾಗಿಲ್ಲ, ಇಲ್ಲ ಹತ್ರ ನಾವು ಬರ್ತಾ ಇರೋದು ಹತ್ರ. ಮುಂಚೆ ತುಂಬಾ ಸುತ್ತಾಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಇವತ್ತು ನೋಡ್ಬಿಟ್ಟು ಖುಷಿ ಆಗೋಯ್ತು. ತುಂಬಾ ಹತ್ರದಿಂದ ಹೋಗ್ತಾ ಇದೀವಿ, ಮೀನ್ಸ್ ಜಾಸ್ತಿ ಬಳಸ್ಕೊಂಡು ಹೋಗಂಗಿಲ್ಲ. ಬಂದೇ ಬಿಡ್ತು. ನಾನ್ ಗಾಬರಿ ಬಿದ್ದೋಗ್ಬಿಟ್ಟಿದ್ದೆ, ಎಷ್ಟು ದೂರ ಹೋಗ್ಬೇಕಪ್ಪ ಏನು ಈ ಮಕ್ಳನ್ನ ಹಿಡ್ಕೊಂಡು ಎತ್ಕೊಂಡು ಅಂತೆಲ್ಲ. ಹಂಗೆ ವ್ಯೂ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ತೋರ್ಸದ್ನಲ್ಲ ಅಲ್ಲಿಂದ. ಸೊ ಹಿಂಗೆ ಬಂದ್ವಿ. 5 ಮಿನಿಟ್ಸ್. ಹೌದು, ಮಗಳಿಗೆ ಪಾರ್ಟ್ನರ್ ಸಿಕ್ಬಿಟ್ರು, ಹೋಗ್ತಾ ಅವಳೆ ಸದ್ಯ. ಇಲ್ಲಾಂದ್ರೆ ಎತ್ಕೋ ಅಂದಿರೋಳು. ನಾನು ಈ ಮೆಟ್ಲು ಹತ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಫೋಟೋ ಅಲೋ ಇಲ್ಲ ಅನ್ಸುತ್ತೆ, ಮೇ ಬಿ. ಚಾಂಟ್ ಹರೇ ಕೃಷ್ಣ ಹರೇ ಕೃಷ್ಣ. ನೋ ಎಂಟ್ರಿ. Krishna is situated in everyone's heart as a friend. He is the real friend. ನೋಡ್ಕೊಂಡು ಹೋಗ್ಬೇಕಮ್ಮ. ನೋಡಿ, ತುಂಬಾ ಒಂದು 5 years ಆದ್ಮೇಲೆ ಬರ್ತಾ ಇರೋದು. ಸೊ ಇದು ಹರಿನಾಮ ದ್ವಾರ ಅಂತೆ. ಇದು ಏನೋ ಫ್ರೀ ಎಂಟ್ರಿ ಅಂತ ಹಾಕಿದ್ದಾರೆ. ಯಾರೆಲ್ಲ ಇಸ್ಕಾನ್ ನೋಡಿಲ್ಲ ನೋಡ್ಕೊಳ್ಳಿ, ಹಂಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇನ್ನು ಅಲ್ಲಿಗೆ ಹೋಗ್ಬೇಕು. ರಶ್ ನೋಡಿ, ಅಮ್ಮ ರಶ್ ನೋಡಿ ಗೈಸ್. ಅಲ್ಲಿ ನೋಡಿ, ಬರೋದೇನೋ ಮೇಲ್ ಬಂದ್ವಿ ಬೇಗ. ಬಟ್ ನೋಡಿದ್ರ ನೋಡಿ, ಇಲ್ಲಿಂದ ಫೋಟೋ ಅಲೋ ಇಲ್ಲ. ಟೆಂಪಲ್ ಒಳಗಡೆ ಅಲೋ ಇಲ್ಲ, ಬಟ್ ಇಲ್ಲೆಲ್ಲ ಮಾಡ್ಕೊಬಹುದು. ನನ್ನ ಮಗ ನೋಡಿ ಪಾಪ ಅವ್ರು ಎತ್ಕೊಂಡಿದ್ದಾರೆ. ಇನ್ನ ಅಲ್ಲಿ ತನಕ ಹೋಗ್ಬೇಕು. ಬಟ್ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಕುತ್ಕೊಂಡ್ಬಿಟ್ಟಿದ್ದಾರೆ ಸುಸ್ತಾಗ್ಬಿಟ್ಟು. ಓನರ್ ಬಂದ್ವಿ ಫೈನಲಿ. ಮೇಲ್ಗಡೆ ನೋಡಿ ಹದ್ದು ಓಡಾಡ್ತಾ ಇದೆ ಅವಾಗಿಂದ. ಒಂಥರ ಚೆನ್ನಾಗಿ ವ್ಯೂ ಕೊಡ್ತಾ ಇದೆ ಇದು. ಓನಪ್ಪ ನೋಡಿ, ಇಲ್ಲೊಂದು ಫೌಂಟೇನ್. ಇನ್ನ ಇಲ್ಲೇ ನಿಂತಿದೀವಿ ನಾವು, ಫೋಟೋ ಎಲ್ಲ ತೆಗಿಸ್ಕೊಂಡು. ಗುಂಡಾ ನೋಡಿ, ಫ್ರಂಟಿಗೆ ಬಂದ್ವಿ ಬಟ್ ಒಳಗಡೆ ಬಿಡಲ್ಲ, ಅದಕ್ಕೆ ಇಲ್ಲೇ ತೆಗಿತಾ ಇದ್ದೀನಿ. ಇರೋ
ಇರಪ್ಪ ಸ್ವೀಟ್ ತಿನ್ನಲ್ಲ ನೀವು ನಮ್ಮ ಸ್ವೀಟ್ ತಿನ್ನಲ್ಲ ಇವರು ಅಲ್ಲಿ ಕೆಳಗಡೆ ನೋಡೋಣ ಬರ್ರಿ ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೃಷ್ಣ ಆಮೇಲೆ ಬುಕ್ಸು ನೋಡ್ ಚಿನ್ನಿ ಯಾವ್ದು ಬೇಕು ಡ್ರಾಯಿಂಗ್ ಮಾಡೋದಿದು ಏನಕ್ಕೆ ವೈಫೈ ಆಮೇಲೆ ಇಲ್ಲೇನೋ ಡಾಲ್ಸ್ ಯಾಕೆ ತಗೊಂಡ್ರಿ ಮಿಕ್ಸ್ ಮಾಡಬಾರ್ದು ನೋಡು ಇದು ನೋಡಿ ಚಿನ್ನಿ ವಂಡರ್ಫುಲ್ ಕೃಷ್ಣ ಇದ್ ಬೇಕಾ ಯಾವ್ದು ಚೆನ್ನಾಗಿದೆ ಇದು 60 ರೂಪೀಸ್ ಅಂತೆ ಎರಡು ಒಂದೇ ತಗೊಂಡ್ರಾ ಹಾ ಸರಿ ಸರಿ ನೋಡ್ರಿ ಇಲ್ಲಿ ಏನೋ ಚೇಂಜಿಂಗ್ ಬಾಡೀಸ್ ಆತ್ಮದ ದೇಹದ ವಾಸ ಹತ್ರ ಹೋಗಿ ನೋಡೋಣ ಸೊ ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ಆಲ್ರೆಡಿ ನನ್ನ ಹತ್ರ ಇದೆ ಭಗವದ್ಗೀತೆ ಎಲ್ಲ ಅಲ್ಲೋಡೆ ಗುಂಡನಿ ಪಾಪು ಚೇಂಜಿಂಗ್ ಬಾಡೀಸ್ ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ಹೆಂಗಾಗುತ್ತೆ ಅಂತ ಅನ್ಬಿಟ್ಟು ವಿತ್ ಸ್ಕೆಲಿಟನ್ ಕೂಡ ಇಟ್ಟಿದ್ದಾರೆ ಯಾರು ನಿನ್ ಮಗಳ ಚಿನ್ನಿ ಇಲ್ಲಾಡಿಲಿ ಅಲ್ಲಿ ಒಂದು ವರ್ಡಿಂಗ್ಸ್ ತುಂಬಾ ಚೆನ್ನಾಗಿದೆ ಹಾಲು ಬನ್ನ ಡೌಟ್ ಅದು ತಿನ್ನಲ್ಲ ಅವಳು ಇವಾಗ ತಿಂಡಿ ಏನಾದ್ರು ತಿನ್ನೋಣ ಅಂತ ಕರ್ಕೊಂಡ್ ಬಂದಿದೀವಿ ಈ ಮಕ್ಳು ನಿಡ್ಕೊಂಡು ಫುಲ್ ಸುಸ್ತು ಸೋರೆಕಾಯಿ ಹೋಗ್ಬಿಟ್ಟಿದೀನಿ ನಾನಂತೂ ಏನಮ್ಮ ನೀ ಏನ್ ತಿಂತೀಯ ಅದನ್ನ ತಗೋ ಸರಿ ತಗೋ ತಗೋ ಕಾಸು ನೀನ್ ಬರ್ತಾಳೆ ಈ ತರ ಕೇಕ್ ಮಾಡ್ಸೋಣ ಬಾರ್ಬಿ ಹಾ ಸರಿ ಈ ನೋಡಿ ಇದು ಚೆನ್ನಾಗೈತೆ ನೋಡಿ ಇಲ್ಲಿ ತಿನ್ಕೊಂಡ್ ಕೂತಿದೀವಿ ಏನದು ನಡಿ 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 ನೋಡ್ರಿ ಹೆಂಗ್ ಓಡ್ತಾನೆ ನೋಡ್ರಿ ಹೆಂಗ್ ಓಡ್ತಾನೆ ನೋಡ್ದ ಹೆಂಗ್ ಓಡ್ತಾವನೆ ಇವ್ರು ಹಿಡಿಯೋದೇ ಆಗೋಗ್ಬಿಟ್ಟೈತೆ ನಮ್ಮಿಬ್ರಿಗೂ ಕೆಲ್ಸ ಆಮೇಲೆ ಇಲ್ಲೆಲ್ಲ ಬಟ್ಟೆ ಎಲ್ಲ ಇದೆ ಮೀನ್ಸ್ ಚಿಕ್ಕ ಮಕ್ಳಿಗೂ ಇದೆ ಬಟ್ ರೇಟ್ ಜಾಸ್ತಿ ಇದು 150 ಅಂತೆ ಆಮೇಲೆ ನೋಡಿ ಈ ತರ ಕುರ್ತಾಸ್ ಎಲ್ಲ ಐತೆ ಚೆನ್ನಾಗಿದೆ ತಗೊಳ್ಬೋದು ಇದೆಲ್ಲ ತಗೋಬಹುದು ಆಮೇಲೆ ಟೀ ಶರ್ಟ್ಸ್ ಅಂತೆ ಕೃಷ್ಣಂದು ಡ್ರೆಸ್ಸಸ್ ನೋಡಿ ಇದೆಲ್ಲ 230 150 ಆ ರೇಂಜಿಂಗ್ ಅಲ್ಲಿ ಇದೆ 200 ಇಂದಾನೆ ಸ್ಟಾರ್ಟ್ ಇದು ಕುರ್ತಾಸ್ ಇದೆ ನೋಡಿ ಅದೆಲ್ಲ ವರ್ತ್ ಇದೆ ಆ ಕಡೆ ಇದೆಲ್ಲ ದೊಡ್ಡವ್ರದ್ದು ಓ ಇದು 400 ಇದು 170 ಕಿಡ್ಸ್ ಓಹ್ ಇದು ಚೆನ್ನಾಗಿದೆ ಶರ್ಟ್ ಕಲರು ಚೆನ್ನಾಗಿದೆ ಡಿಸೈನು ಚೆನ್ನಾಗೈತೆ ಇದು ಬಂದು 480 ಇದು ಅಷ್ಟೇ ಪೇರ್ಸ್ ಬಟ್ ನಾನು ಏನಕ್ಕೆ ಪ್ರೈಸ್ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಏನಾದ್ರು ತೊಗೋಬೇಕನ್ಸಿದ್ರೆ ಬಂದು ತೊಗೊಳ್ಳಿ ಅಂತ 1250 ಇದು ಶೇರ್ವಾನಿ ಟೈಪ್ ಏನೋ ಬರುತ್ತೆ ನೋಡಿ ಎಲ್ಲೋದ್ರಪ್ಪ ಇವರು ಇದು ನೋಡಿ ತೊಟ್ಲುದು ಪರವಾಗಿಲ್ಲ ಚೆನ್ನಾಗಿದೆ ವರ್ತ್ ಇದೆ
ಆಮೇಲೆ ಇದು ಆಮೆ ಇದೆಲ್ಲ ವಾಸ್ತುಗೆ ಇಟ್ಕೊಂತಾರಲ್ಲ, ಇದು ಅಷ್ಟೇ. ಇದು 130 ಇದು ಚೆನ್ನಾಗಿದೆ. ಕೊಳಲು ನೋಡ್ರಿ ಗೈಸ್, 100 rupees. ಸಕ್ಕತ್ತಾಗಿರುತ್ತೆ ಇದು, ಕ್ವಾಲಿಟಿ ವೈಸು ಅಷ್ಟೇ. ಇದು ಕೃಷ್ಣ. ಏನ್ ತಗೊಂತವಳೆ? ಇವಾಗ ಇಲ್ಲಿ ಯಾರು ಸ್ನಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಜ್ಯೂಸ್ ಎಲ್ಲಿದೆ ಇಲ್ಲಿ? ತುಂಬಾ ವೆರೈಟೀಸ್ ಅಲ್ಲಿ ಬಿಟ್ಟಿದೀನಿ. ಫ್ರೆಂಚ್ ಫ್ರೈಸ್ ಚೆನ್ನಾಗಿಲ್ಲ ನೋಡಿ. ಇಲ್ಲೆಲ್ಲ ಫುಲ್ಲು ಜಂಕ್ ಫುಡ್ಸ್ ಫುಲ್ ಕಂಪ್ಲೀಟ್. ಗೋಬಿ ಬೇರೆ ಇಟ್ಟವ್ರೆ, ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಮಂಚೂರಿ, ಫ್ರೆಂಚ್ ಫ್ರೈಸ್, ಏನೇನ್ ವೆರೈಟೀಸ್ ಆಫ್ ನೋಡಿ. ನನ್ ಮಗ ಇಲ್ಲೆಲ್ಲ ಚೆಲ್ಲಾಡಿ ಒಂದೊಂದ್ ಅವಾಂತರ ಮಾಡಿ ಇಟ್ಟಿಲ್ಲ. ಇವಾಗ ನೋಡಿ ಇದನ್ ತಿರ್ಗಾ ತರ್ಸ್ಕೊಂಡವ್ರೆ. ಇದನ್ ಖಾರ ಅಂತವಳೆ. ಇವಾಗ ಇದನ್ ಬೇರೆ ತರ್ಸ್ಕೊಂಡವಳೆ ನನ್ ಮಗಳು. ಇವಾಗ ಇದನ್ ತಿಂದಿಲ್ಲ ಅಂದ್ರೆ ಚಿನ್ನಿ ಬಾರ ಏನ್ಶೋ ಬಾಯ್ಲೆ. ನೋಡಿ ನನ್ ಮಕ್ಳು ಒಂದು ಬಾಧೆ ಕೊಡ್ತಾವ್ರೆ ನನ್ಗೆ. ನಾನೇ ಸುಸ್ತಾಗಿ ಕುತ್ಕೊಬಿಟ್ಟಿದೀನಿ. ನನ್ ಮಗ ಇಲ್ಲಿ ಕುತ್ಕೊಂಡು ನೀರ್ ನೋಡ್ತಾವನೆ. ಒಬ್ರದ್ ಒಂದಂದ್ರೆ ಇನ್ನೊಬ್ರದ್ ಇನ್ನೊಂದು ಆ ತರ ಟಾರ್ಚರ್ ಕೊಡ್ತಾವ್ರ ನನ್ಗೆ. ಈ ಮೊದ್ಲೇ ಇಲ್ಲಿ ತುಂಬಾ ಕ್ರೌಡ್ ಅಲ್ವಾ. ನೋಡಿ ಇಷ್ಟ ಆರಾಮಾಗಿ ಕುತ್ಕೊಂಡು ಅಂತ ತೋರಿಸ್ತೀನಿ. ಇವ್ನು ಕುತ್ಕೊಂಡಿರೋ ಸ್ಟೈಲ್ ನೋಡಿ ಇಲ್ಲಿ. ಏ ಸ್ಟೈಲ್ ರಾಜ ಇಲ್ಲೋಡು ಯಾನ್ಶೋ ಆರಾಮಾಗಿ ಕುತ್ಕೊಬಿಟ್ಟವನೆ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 5 o'clock ಆಗ್ತಾ ಬರ್ತಾ ಇದೆ. ಮಕ್ಕಳು ಕೂಡ ತುಂಬಾ ರಚೆ ಮಾಡ್ತಾ ಇದಾರೆ, ನಿದ್ದೆ ಬರ್ತಾ ಇದೆ ಅವ್ರಿಗೆ. ಎಲ್ಲ ತಿನ್ನಿಸ್ಕೊಂಡು ಕುಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಒಂದು ಮೆಮೊರಿ ಏನಪ್ಪಾ ಅಂತಂದ್ರೆ, ನನ್ನ ಮದ್ವೆ ಆಗಿದ್ ಹೊಸರು ಅವಾಗ ನ್ಯೂ ಇಯರ್ ಬಂದಿತ್ತು. ಅವಾಗ ಇಸ್ಕಾನಿಗೆ ಬಂದಿದ್ದು, ಮೀನ್ಸ್ ಒಂದು 4-5 years ಬ್ಯಾಕ್. ಇವಾಗ ಬಂದಿದ್ದು ಇದೇ ಒಂದು ಮೆಮೊರಿ. ಸೊ ಇವಾಗೆಲ್ಲ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಚೇಂಜಸ್ ಮಾಡಿದ್ದಾರೆ. ಇವಾಗ ಮಕ್ಳನ್ನ ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಮದ್ವೆ ಆಗಿ 1 ತಿಂಗಳು ಅಷ್ಟೇ ಆಗಿದ್ದು. ಡಿಸೆಂಬರ್ 1-2 ಅಲ್ವಾ ಮದ್ವೆ ಆಗಿದ್ದು. ಇವಾಗ ಆಲ್ಮೋಸ್ಟ್ 5 years ಆಯ್ತು. ನನ್ನ ಮಕ್ಳಂತೂ ತುಂಬಾ ಒಂಥರ ಅವ್ರಿಗೆ ಆಗ್ತಾ ಇಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಜನ ಅಲ್ವಾ, ಸೊ ಹಂಗಾಗಿ. ಅಮ್ಮ ಬಾಯ್ಲಿ. ನೈಟ್ ಫೌಂಟೇನ್ ಮಾಡ್ತಾರೆ, ಬಾಯ್ಲಿ. ನಿದ್ದೆ ಬರ್ತಾಯ್ತಾ? ಇವನ್ ನೋಡ್ರಿ ಏನ್ಶೋ ಇಲ್ಲೋಡಿಲಿ. ಹಾಯ್ ಮಾಡು ಪ್ರಕೃತಿ, ಹಾಯ್ ಮಾಡು. ಹಾಯ್. ಭಯ ಅಂತೆ ನೋಡ್ರಿ. ಇಲ್ಲಿ ಫೌಂಟೇನ್ ನೈಟ್ ಬಿಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ಹೋಗೋಣ. ನಾನು ಇವ್ರನ್ನ ಇಂಟ್ರೊಡ್ಯೂಸೇ ಮಾಡ್ಕೊಟ್ಟಿಲ್ಲ, 1 ನಿಮಿಷ ಇರಿ. ಇವರು ಯಶೋಧ ಅಂತ ಅನ್ಬಿಟ್ಟು, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಯಶು ಪ್ರಸನ್ನ ವ್ಲಾಗ್ಸ್ ಅಲ್ವಾ. ಯಶು ಪ್ರಸನ್ನ ವ್ಲಾಗ್ಸ್ ಅಲ್ವಾ. ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಅವರು ತುಂಬಾ ಶಾಪಿಂಗ್ ವಿಡಿಯೋಸೇ ಜಾಸ್ತಿ ಹಾಕೋದು. ಹಿಂಗೆ ಯೂಟ್ಯೂಬ್ ಅಲ್ಲೇ ಪರಿಚಯ ಆಗ್ಬಿಟ್ಟು ನೋಡಿ ಇವತ್ತು
ಔಟಿಂಗ್ ಬಂದಿದೀವಿ. ತುಂಬಾ ಪ್ಲಾನ್ಸ್ ಇತ್ತು ಬರ್ಬೇಕಂತ. ನಾನು ಸುಷ್ಮಿತಾ ವ್ಲಾಗ್ಸ್ ನೋಡ್ತಾ ಇರ್ತೀರಲ್ಲ, ನಾವು 3 ಜನ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇವತ್ತು ಬಂದಿದೀವಿ ನೋಡಿ ಆಚೆಗಡೆ. ಪಾಪ ನನ್ನ ಮಗನ್ನ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇದಾರೆ. ಫಿಶ್ ಬಿಟ್ಟವ್ರ? ಫಿಶ್ ಇಲ್ಲ. ಇವಾಗ ಆಯ್ತು ಅವ್ರ ಮಗಳು. ಪ್ರಕೃತಿ ಹೆಸರು ಚೆನ್ನಾಯ್ತರಲ್ದು. ಸುಮ್ನೆ ಏನೋ ಯಾರು ಹಾಕಿದ್ರೆ ಇನ್ನೊಬ್ರು ಹಂಗೆ ಹಾಕ್ತಾರೆ. ಕಾಯಿನ್ಸ್ ಗಳು ಹಾಕಿದ್ದಾರೆ. ಏನಮ್ಮ? ಏನಿಲ್ಲ ಚಿನ್ನಿ, ಮನೆಗೆ ಹೋಗೋಣ ನಡಿ, ಸಾಕು. ಯಾವ್ದು ಬೇಕಮ್ಮ? ಕಲರ್ ತೋರಿಸಿ ಅವಳಿಗೆನೆ. ಕೊಡಿ. ಆಮೇಲೆ ಇದೊಂದು ಪರ್ಸ್ ಕೊಟ್ಬಿಡಿ. ತಗೊಂಡಾ? ಬುಕ್ ತೋರಿಸ್ತೀನಿ ಕೊಡಿಲಿ. ಗೋಪಾಲಕೃಷ್ಣ ಏನ್ ಬಿದ್ದೋಗಲ್ಲ, ತಗೊಳಮ್ಮ, ನೀನೇ ಹಿಡ್ಕೊಡು. ನೋಡ್ರಿ ಎಷ್ಟು ತೀಟೆ ಮಾಡ್ಬಿಟ್ಟು ಹೆಂಗ್ ಕೂತವ್ರೆ ಇಬ್ರು. ಇವಾಗ ಆರಾಮಾಗಿ ಕುತ್ಕೊಬಿಟ್ಟವ್ರೆ. ಅಲ್ಲೇನಾ?